If the sum of the next two terms of the series is x, what is the value of log x to the base 2? ಇಲ್ಲಿ ಕಾಣಿಸಿಲ್ಲ ಅಂತಂದರೆ ನೋಡಿ, log x to the base 2 ಇದೆ. ಮತ್ತು ಸೀರೀಸ್ ಏನಿದೆ ಅಥವಾ ಈ ಸೀಕ್ವೆನ್ಸ್ ಏನಿದೆ ಕೊಟ್ಟಿರೋದು ಅಂತಂದರೆ 2, -4, 8, -16, 32, -64 ಆ್ಯಂಡ್ 128. ಆಪ್ಷನ್ಸ್ ಏನಿದೆ ಅಂತಂದರೆ ಆಪ್ಷನ್ಸ್ ಆರ್ 128. ಫಸ್ಟ್ ಆಪ್ಷನ್ ಈಸ್ 128 and second option is 10. Third option is 256 and fourth option is 8. ಸೊ ಈ ರೀತಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಏನು ಹೇಳ್ತಿರೋದು ಅಂದರೆ ಇಲ್ಲಿ ಒಂದು ಸೀರೀಸ್ ಕೊಟ್ಟಿದ್ದಾರೆ. ಈ ಸೀರೀಸ್ನ ನೆಕ್ಸ್ಟ್ 2 ಟರ್ಮ್ಗಳು ಅಂದರೆ ಅರ್ಥ ಫಸ್ಟ್ ನಾವೇನು ಮಾಡಬೇಕು, ಆ 2 ಟರ್ಮ್ಗಳನ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಆ ನೆಕ್ಸ್ಟ್ 2 ಟರ್ಮ್ಗಳ ಸಮ್ ಏನಾದರೂ ಎಕ್ಸ್ ಆಗಿತ್ತು ಅಂದರೆ, ಸೊ ಆ ಎರಡನ್ನ ನಾವೇನಾದರೂ ಆ್ಯಡ್ ಮಾಡಿದರೆ ವ್ಯಾಲ್ಯೂ ಏನು ಬರುತ್ತಲ್ಲ ಅದನ್ನು ನಾವೇನಂತ ಕರಿಬೇಕು, ಎಕ್ಸ್ ಅಂತ ಕರಿಬೇಕು. ಆ ಎಕ್ಸನ್ನು ಇದರಲ್ಲಿ ಹಾಕಬೇಕಾಗ್ತದೆ, ಲಾಗ್ ಎಕ್ಸ್ ಟು ದ ಬೇಸ್ 2. ಅಲ್ಲಿ ಹಾಕಿದರೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳ್ತಾ ಇರೋದಿಲ್ಲಿ. ಹಾಗಾದರೆ ನೆಕ್ಸ್ಟ್ 2 ಟರ್ಮ್ಗಳು ಯಾವುದು ಬರುತ್ತೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಈ ಸೀರೀಸ್ನ ಒಂದು ಸಾರಿ ಅಬ್ಸರ್ವ್ ಮಾಡಿ. ಫಸ್ಟ್ ಟರ್ಮ್ 2 ಇದೆ, ನೆಕ್ಸ್ಟ್ -4, 8, -16, 32, -64, 128 ಇದೆ. ಬರೀ ನ್ಯೂಮರಿಕಲ್ ವ್ಯಾಲ್ಯೂಗಳನ್ನಷ್ಟೇ, ಅಂದರೆ ಪ್ಲಸ್ ಮೈನಸ್ಗಳನ್ನು ಅಬ್ಸರ್ವ್ ಮಾಡಲಾರ್ದೆ ಬರೀ ನ್ಯೂಮರಿಕಲ್ ವ್ಯಾಲ್ಯೂಗಳನ್ನಷ್ಟೇ ಅಬ್ಸರ್ವ್ ಮಾಡಿದರೆ ಇಲ್ಲೇನಿದೆ 2, 4, 8, 16, 32, 64, 128. ಅಂದರೆ 1 ಡಬಲ್ 1, 1 ಡಬಲ್ 1, 1 ಡಬಲ್ 1. 2ನ ಡಬಲ್ ಮಾಡಿದರೆ 4, 4 2 ಝ 8, 8 2 ಝ 16, 16 2 ಝ 32, 32 2 ಝ 64 ಆ್ಯಂಡ್ 128. ಹಾಗಾದರೆ ನೆಕ್ಸ್ಟ್ ವ್ಯಾಲ್ಯೂ ಕೂಡ ಏನಿರಬೇಕು ಅಂತಂದರೆ ಡಬಲ್ ವ್ಯಾಲ್ಯೂಸೇ ಆಗಿರಬೇಕು, ಅಥವಾ ಮಲ್ಟಿಪಲ್ಸ್ ಆಫ್ 2 ಇಂಟು 2ನೇ ಮಾಡಬೇಕು ಅಂತ ಅರ್ಥ. ಹಾಗಾದರೆ ನೆಕ್ಸ್ಟ್ ವ್ಯಾಲ್ಯೂ ಏನಿರುತ್ತಂದರೆ 128 2 ಝ ಇರುತ್ತೆ. ಸೊ 128 ಇಂಟು 2 ಮಾಡಿದರೆ ವಿ ಗೆಟ್ 256. ನನಗೆ 2 ವ್ಯಾಲ್ಯೂಸ್ ಬೇಕು. 256ಅನ್ನು ಕೂಡ ಮತ್ತೆ ಡಬಲ್ ಮಾಡಬೇಕು ನಾನು, ಅಂದರೆ ಇಂಟು 2 ಮಾಡಬೇಕು. 256 ಇಂಟು 2 ಅಂತಂದರೆ ವಿ ಗೆಟ್ 512. 2 6 ಝ 12, ಕ್ಯಾರಿ 1, 2 5 ಝ 10 ಪ್ಲಸ್ 1 11, ಕ್ಯಾರಿ 1, 2 2 ಝ 4 ಪ್ಲಸ್ 1 5, 512 ಆಗ್ತದೆ. ಈಗ ಬರೀ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಷ್ಟೇ ನಾವು ಮಾಡಿರೋದು. ಈಗ ಸೈನ್ ನೋಡಿ, ಒಂದು ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್, ಇಲ್ಲೇನು ಬರಬೇಕು, ನೆಗೆಟಿವ್. ಸೊ ಇದು ಪಾಸಿಟಿವ್ ಇರಬೇಕು. ಅಂದರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ 2 ಟರ್ಮ್ಸ್ಗಳು ಯಾವುದು ಅಂತಂದರೆ ಒಂದು -256, ಇನ್ನೊಂದು 512. ಆ 2 ಟರ್ಮ್ಗಳು ಸಿಕ್ತು. ಈಗೇನು ಮಾಡಬೇಕು, ಅವುಗಳ ಸಮ್ ಮಾಡಬೇಕು. ಸಮ್ ಆಫ್ ದ ನೆಕ್ಸ್ಟ್ 2 ಟರ್ಮ್ಸ್ ಇವೆರಡನ್ನ ಆ್ಯಡ್ ಮಾಡಬೇಕು. -256 ಪ್ಲಸ್ 512. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. 512ರಲ್ಲಿ 256 ನಾವು ಸಬ್ಟ್ರಾಕ್ಟ್ ಮಾಡಿದರೆ ವಿ ಗೆಟ್ 256. ಸೊ 256 ಸಿಗ್ತದೆ. ಇದೇನು ಅಂತಂದರೆ ಇದು ಆ್ಯಕ್ಚುಲಿ ಎಕ್ಸ್ ಅಂತಂದರೆ ಈ 2 ಟರ್ಮ್ಗಳ ಸಮ್ಮೇನೆ ಏನಂತ ಕರೆದಿರೋದು ಅವರು, ಎಕ್ಸ್ ಅಂತ ಕರೆದಿರೋದು. ಸೊ ಈಗ ನಮ್ಗೆ ಏನು ಸಿಕ್ತು ಅಂದರೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಈ ಎಕ್ಸ್ ವ್ಯಾಲ್ಯೂವನ್ನು ಲಾಗ್ ಎಕ್ಸ್ ಟು ದ ಬೇಸ್ 2 ಏನಿದೆ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಲಾಗ್ ಎಕ್ಸ್ ಅಂತಂದ್ರೆ ಏನಿದೆ, 256 ಟು ದ ಬೇಸ್ 2. ಇಲ್ಲಿ ಬೇಸ್ 2 ಇರೋದ್ರಿಂದ ಈ 256ಅನ್ನು ಪವರ್ ಆಫ್ 2 ಆಗಿ ಎಕ್ಸ್ಪ್ರೆಸ್ ಮಾಡೋಣ. 256ನ ಪವರ್ ಆಫ್ 2 ಆಗಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ 2 ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. 2 1 ಝ 2, 2 2 ಝ 4, 2 8 ಝ 16, 2 6 ಝ 12, 2 4 ಝ 8, 2 32 ಝ 2 16 ಝ 2 8 ಝ 2 4 ಝ 2 2 ಝ 2 1 ಝ. ಸೊ ಎಷ್ಟಾಯ್ತು ಅಲ್ಲಿಗೆ, 1 2 3 4 5 6 7 8. ಅಂದರೆ 256ಅನ್ನು 2 ಟು ದ ಪವರ್ ಆಫ್ 8 ಅಂತ ಬರೀಬಹುದು. ದೇರ್ ಫೋರ್ ವಿ ಗೆಟ್ ಲಾಗ್ ಆಫ್ 256 ಪ್ಲೇಸಲ್ಲಿ ನಾನೇನು ಬರಿತೀನಿ ಈಗ, 2 ಟು ದ ಪವರ್ ಆಫ್ 8 ಅಂತ ಬರಿತೀನಿ. ಬೇಸ್ ಆಲ್ರೆಡಿ 2 ಇದೆ. ಈಗ ಇದು ಯಾವ ರೂಪದಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಇದು ಲಾಗ್ ಎಮ್ ಟು ದ ಪವರ್ ಆಫ್ ಎನ್. ಬೇಸ್ ಏನಾದರೂ ಆಗಿರಲಿ, ಲಾಗ್ ಎಮ್ ಟು ದ ಪವರ್ ಆಫ್ ಎನ್ ಈ ಫಾರ್ಮಲ್ ಇದೆ. ಲಾಗ್ ಎಮ್ ಟು ದ ಪವರ್ ಆಫ್ ಎನ್ ಇತ್ತು ಅಂತಂದರೆ ಈ ಎನ್ನು ಮುಂದೆ ಬರುತ್ತೆ. ಇದು ದಿಸ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ಲಾಗ್ ಎಮ್ ಟು ದ ಪವರ್ ಆಫ್ ಎನ್ ಅಂತಂದರೆ ಅದನ್ನೇನಂತ ಬರೀಬೇಕು, ಎನ್ ಲಾಗ್ ಎಮ್ ಅಂತ ಅದನ್ನು ಬರೀಬೇಕಾಗ್ತದೆ. ಹಾಗಾದರೆ ಇಲ್ಲಿ ಎಮ್ ಪ್ಲೇಸಲ್ಲಿರೋದು 2, ಎನ್ ಪ್ಲೇಸಲ್ಲಿರೋದು 8. ಬೇಸ್ ಏನಾದರೂ ಆಗಿರಲಿ ತೊಂದರೆ ಇಲ್ಲ, ನಮಗೆ ಈ ರೂಲ್ ಅಪ್ಲೈ ಆಗ್ತದೆ.
ಹಾಗಾಗಿ ಇಲ್ಲಿ ಪವರಲ್ಲಿರ್ತಕ್ಕಂಥ ಎನ್ ಮುಂದೆ ಬರಬೇಕು. ಇಲ್ಲಿ ಪವರಲ್ಲಿ ಎಷ್ಟಿದೆ ಅಂತಂದರೆ 8 ಇದೆ. ಸೊ ಇದನ್ನೇನು ಮಾಡಬೇಕಾಗುತ್ತೆ, ನಾನು ಮುಂದೆ ತಗೋಬೇಕು. ಸೊ ಇದನ್ನು ನಾನೇನು ಬರಿಬೇಕು, 8 log 2 ಅಂತ ಬರಿಬೇಕಾಗ್ತದೆ. 8 ಇಲ್ಲಿ ಮುಂದೆ ಬರುತ್ತೆ. 8 log 2 ಬೇಸ್ ಕೂಡ 2 ಇದೆ. ಸೊ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿದೆ ನಾವು. ಸೊ ಇಟ್ ಈಸ್ ಈಕ್ವಲ್ ಟು 8 ಇಂಟು log 2 ಟು ದ ಬೇಸ್ 2 ಅಂತಂದರೆ ವ್ಯಾಲ್ಯೂ 1. ಅಂದರೆ ಬೇಸು ಮತ್ತು ಇಲ್ಲೇನು ವ್ಯಾಲ್ಯೂ ಇದೆ ಅದೇನು ಆರ್ಗ್ಯುಮೆಂಟ್ ವ್ಯಾಲ್ಯೂ ಅಂತ ಏನೋ ಕರೀತಾರಲ್ಲಿ, ಆ ವ್ಯಾಲ್ಯೂ ಎರಡೂ ಸೇಮ್ ಇತ್ತು ಅಂತಂದರೆ ವ್ಯಾಲ್ಯೂ ಆಫ್ ದ ಲಾಗ್ ಏನಿರುತ್ತೆ ಅಂತಂದರೆ 1 ಇರುತ್ತೆ. ಅಂದರೆ ಲಾಗ್ ಎ ಟು ದ ಬೇಸ್ ಎ ವ್ಯಾಲ್ಯೂ ಏನಿರುತ್ತೆ ಅಲ್ಲಿಗೆ 1 ಆಗಿರ್ತದೆ ಯಾವಾಗಲೂ. ದೇರ್ ಫೋರ್ ವ್ಯಾಲ್ಯೂ ಎಷ್ಟಾಯಿತು ಅಂದರೆ 1 ಆಯಿತು. ಸೊ 8 1 8. ದೇರ್ ಫೋರ್ 4th ಆಪ್ಷನ್ ಈಸ್ ಕರೆಕ್ಟ್. ವ್ಯಾಲ್ಯೂ ಎಷ್ಟು ಬರುತ್ತೆ, 8 ಬರ್ತದೆ.